ಯಾವಾಗಲೂ ಹೇಳ್ತಿದ್ದು, ಎಲ್ಲರೂ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ಮನೇಲಿ, ಯಾರೂ ನನಗೆ ಹ್ಯಾಂಡ್ ರೈಸ್ ಮಾಡಲ್ಲ. ಯಾವುದೇ ಟಾಸ್ಕ್ ಆಗಿರಲಿ, ಯಾವುದೇ ಈ ಕಳಪೆ ಉತ್ತಮ ಯಾವುದೇ ಆಗಿರಲಿ, ಯಾವುದಕ್ಕೂ ನನಗೆ ಸಪೋರ್ಟ್ ಮಾಡಲ್ಲ ಯಾರು ಕೂಡ. ಮತ್ತು ಜೊತೆಗೆ ಮೊನ್ನೆ ಕೂಡ ಅವರು ಕ್ಯಾಪ್ಟನ್ ಆದಾಗ ಅವರು ಬಾತ್ರೂಮಲ್ಲಿ ಹೇಳ್ತಾ ಇರ್ತಾರೆ, ಕಾರ್ತಿಕ್ ಅವರು ಕೇಳಿಸ್ತಾ ಬಿಡ್ತಾ ಗೊತ್ತಿಲ್ಲ, ಎಲ್ಲರೂ ಉರ್ಕೊಂಡಿದ್ದಾರೆ ನಾನು ಕ್ಯಾಪ್ಟನ್ ಆಗಿರೋದಕ್ಕೆ, ನೀನೊಬ್ಳು ಬಿಟ್ಟು ಅಂತ ನಮ್ರತಾಗಿ ಹೇಳ್ತಾರೆ ಅವರು. ನಿಜನಾ ಆ ಥರ ಎಲ್ಲ ಕಂಟೆಸ್ಟೆಂಟ್ಗಳು ಅಂದ್ರೆ ಲೈಕ್ ಸಂಗೀತನ ಇಷ್ಟಪಡೋದಿಲ್ವಾ ಅಂತ? ಹಂಗೇನು ಇಲ್ಲ. ಈಗ ತನಿಷಾ ಕ್ಯಾಪ್ಟನ್ ಆದಾಗ್ಲೂ ಎಲ್ರಿಗೂ ಒಂದಿತ್ತು, ಅಯ್ಯೋ ಇವರು ಸೌಂಡ್ ಜಾಸ್ತಿಪಾ, ಇರಿಟೇಟ್ ಆಗಬಹುದೇನೋ ಅಂತ. ಇನ್ನೊಬ್ರಾದಾಗ ಅಯ್ಯೋ ಇವ್ರು ಏನಿರುತ್ತೋ, ಎಲ್ರ ಬಗ್ಗೆನೂ ಒಪಿನಿಯನ್ಸ್ ಇರುತ್ತೆ. ಐ ಡೋಂಟ್ ಥಿಂಕ್ ಸೊ ಸಂಗೀತ ಆಗಲೇಬಾರ್ದು ಅಂತ ಯಾರು ಏನೂ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ನಾನೇ ಇದ್ದೆ ಆಗಲಿ ಅನ್ನೋದು ನನಗೆ ಖುಷಿ ಇತ್ತು. ಆ್ಯಂಡ್ ನಮ್ರತಂಗಿತ್ತು. ನಾವು ಟೀಮ್ ಮಾಡುವಾಗ್ಲೂ ಕ್ಯಾಪ್ಟನ್ಸಿ ಓಟೋದಕ್ಕೆ ಯಾರು ಹೋಗ್ಬೋದು ಅಂದರೆ ನಾನು, ನಮ್ರತಾ ಆ್ಯಂಡ್ ಸಂಗೀತ ಅಂತಾನೆ ಅನ್ಕೊಂಡ್ವಿ ನಾವು. ಬಟ್ ಅಲ್ಲಿ ಪಾಯಿಂಟ್ಸ್ ಕಡಿಮೆ ಇದ್ದಿದ್ದರಿಂದ ನಾವು ರಿಸ್ಕ್ ತಗೊಳಕ್ಕಾಗಲ್ಲ ಅಂತ ಪುಷ್ ಮಾಡಿದ್ವಿ. ಆ್ಯಂಡ್ ಆಟ ಆಡುವಾಗಲೂ ಅಷ್ಟೇ ಎಲ್ಲರೂ ಹೆಲ್ಪ್ ಮಾಡ್ತಿದ್ವಿ. ವಿನಯ್ ಹೆಲ್ಪ್ ಮಾಡ್ತಿದ್ರು ಸಂಗೀತಂಗೆ, ಹಿಂಗೆ ಹಾಕು ಹಾಗೆ ಹಾಕು ಅಂತ. ಸೊ ಐ ಡೋಂಟ್ ಥಿಂಕ್ ಸೊ ಆ ಥರ ಇಲ್ಲ. ಪ್ರಾಬಬ್ಲಿ ಅವರು ಅದೇ ಹೇಳಿದ್ನಲ್ಲ, ಸ್ವಲ್ಪ ಮೆಂಟಲಿ ಲೋ ಆಗ್ತಾ 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 ಆ ಥರದ್ದೆಲ್ಲ ತಲೆಗೆ ಬರ್ತಾ ಇರುತ್ತೆ ನಮಗೆ. ಅದು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಆ ಸಿಚುವೇಶನ್ ನಾನಿದ್ರೆ ನನಗೂ ಹಾಗೆ ಅನ್ನಿಸ್ಬಹುದು. ಅಲ್ಲಿನ ವಾತಾವರಣ ಹಾಗೆ ಆಗ್ಬಿಟ್ಟಿರುತ್ತೆ. ಸೊ ಆ ಇದರಿಂದ ಹಂಗೆ ಅನ್ಕೊಂಡಿರ್ತಾರೆ ಅಲ್ಲಿ. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂದರೆ, ನಿಮಗೆ ಈ ಗ್ರೂಪ್ ಅಂತ ಫ್ರೆಂಡ್ಶಿಪ್ ಅಂತ ಇದ್ದಾಗ ಬಹಳಷ್ಟು ಯೂಸ್ ಆಗತ್ತೆ. ಯಾಕೆಂದರೆ ಈ ಟಾಸ್ಕ್ ಟೈಮ್ಗಳಲ್ಲಾಗಿರ್ಬೋದು, ಕ್ಯಾಪ್ಟನ್ಸಿ ಟೈಮಲ್ಲಾಗಿರ್ಬೋದು ಬಹಳ ಸಪೋರ್ಟ್ ಸಿಗುತ್ತೆ. ನಾನು ಯಾವಾಗಲೂ ಅದನ್ನು ಫೀಲ್ ಮಾಡ್ತಾ ಇದ್ದೆ. ಬಿಕಾಸ್ ಐ ವಾಸ್ ಇಂಡಿವಿಜುವಲ್ ಅಲ್ಲ. ಸೊ ಎಲ್ಲೋ ಒಂದ್ ಕಡೆ ಯಾರೋ ನನ್ಗೊಂದು ಟೀಮ್ ಇದ್ರೆ ಪುಷ್ ಮಾಡ್ತಾರೆ ಅಂತ ಮತ್ತೆ ನನಗೆ ಇಷ್ಟ ಆಗ್ತಿಲ್ಲ. ನೋ ನಾನಾಗೆ ಆಡ್ತೀನಿ ಬೇಡ ಅಂತ. ಆ್ಯಂಡ್ ಈ ಪಾಯಿಂಟ್ಸ್ ಕೊಂಡ್ಕೊಳ್ಳೋ ಟಾಸ್ಕ್ ಅಂತ ಏನು ಬಂತು, ಆವಾಗಲೂ ನಾನು ಎರಡೂ ಟೀಮ್ಗೆ ಹೋಗಲಿಲ್ಲ. ಇಬ್ಬರು ಅಷ್ಟೇ ಆಫರ್ ಮಾಡಿದ್ರು ಹೋಗಲಿಲ್ಲ. ಆಮೇಲೆ ಬಿಡ್ ಮಾಡಿ ಸಂಗೀತ 800 ತಗೊಂಡ್ರು. ಮತ್ತು ಆ ದುಡ್ಡು ನಾನು ಅವ್ರಿಗೆ ವಾಪಸ್ ಕೊಟ್ಬಿಟ್ಟೆ, ಬೇಡ ನಾನು ಲೆಟ್ ಮಿ ಬಿ ಅ ಇಂಡಿವಿಜುವಲ್ ಅಂತ. ಸೊ ಹಾಗೆ ಯಾರು ಅಲ್ಲಿ ಯಾರಿಗೂ ಸಪೋರ್ಟ್ ಮಾಡ್ತಿರಲ್ಲ. ಗ್ರೂಪ್ ಅಂತ ಇದ್ದಾಗ ಎಲ್ಲೋ ಎಂಕರೇಜ್ ಮಾಡಬಹುದು. ಬಟ್ ಅದರ್ ದೆನ್ ದಟ್ ಅಷ್ಟ್ರ ಮಟ್ಟಿಗೆ ಆಗಲೇಬಾರ್ದು ಅಂತ ಏನೂ ಇಲ್ಲ. ಸಂಗೀತಾಗ ಆ ಥರ ಫೀಲ್ ಆಗಿರ್ಬೋದು, ಬಿಕಾಸ್ ಎಮೋಷ್ನಲ್ ಆಗಿರ್ತಾರೆ ಅವರು. ಬಟ್ ನನಗೆ ಹಾಗೇನು ಅನಿಸ್ಲಿಲ್ಲ. ಈಗ ನಾನೇ ಅವ್ರಿಗೆ ಕೊಟ್ಟು ಬಂದಿದ್ದೀನಲ್ಲ. ಬಟ್ ಅವರು ಸಂಗೀತ ಆಗ್ಲಿ ವಿನಯ್ ಆಗ್ಲಿ ಒಂದೊಂದು ಟೈಮ್ ಒಪಿನಿಯನ್ ಹಾಕ್ತಾರೆ ಜನಗಳಿಗೆ ಈ ತರ ಅಂತ. ಅಂದ್ರೆ ನನ್ನೆಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ, ನಾನು ಸಿಂಗಲ್ ಇಂಡಿವಿಜುವಲ್ ಆಟ ನಂದು. ಇನ್ನೊಂದು ಇದು ಅರ್ಥ ಮಾಡ್ಕೊಂಡ್ಮೇಲೆ ವಿನಯ್ ಕೂಡ ಎಲ್ಲೋ ಒಂದ್ ಕಡೆ, ಈಗ ಕಾರ್ತಿಕ್ದು ಏನೋ ಒಂದು ಸಿಚುವೇಶನ್ ಆಗಿರುತ್ತೆ, ಅವಾಗ ಕಾರ್ತಿಕ್ದಲ್ಲೇ ಅಷ್ಟು ತಪ್ಪಿರಲ್ಲ. ಅಂದ್ರೆ ಏನೋ ವುಮೆನ್ ಬಗ್ಗೆ ಮಾತಾಡಿದ್ರು ಅಂತ ಹೇಳ್ಬಿಟ್ಟು, ಅಂದ್ರೆ ನಿನ್ ಕೈಲಿ ಆಗಲ್ವಾ ಅದಕ್ಕೆ ಹುಡುಗಿನ ಕಳಿಸಿದೆ, ಅಲ್ಲೇನೋ ಒಪಿನಿಯನ್ ಹಾಕ್ತಾರಲ್ಲಿ. ಬಿಕಾಸ್ ಆಫ್ ಇದೆಲ್ಲದ್ರಿಂದ ಸಂಗೀತ ಅದನ್ನ ಜಾಸ್ತಿ ಮಾಡ್ತಿದ್ರು ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಬಿಕಾಸ್ ಇಲ್ಲಿನ ಹೊರಗಡೆ ಜನರು ಏನ್ ಮಾತಾಡ್ಕೊಳ್ತಿದ್ದಾರೆ ಅಂತ ನೋಡಿದಾಗ, ಯಾಕಂದ್ರೆ ಅವ್ರು ಪದೇ ಪದೇ ಅದನ್ನೇ ಹೇಳೋದು, ಎಲ್ಲರೂ ನನ್ನ ಟಾರ್ಗೆಟ್, ಯಾರು ನಂಗೆ ಸಪೋರ್ಟ್ ಮಾಡಲ್ಲ ಅಂತ. ಅದು ಅವರಿಂದಾನೇ ಅಲ್ವಾ, ಅವರ ಬಿಹೇವಿಯರ್ ಇಂದಾನೇ ಅವಲ್ಲಿ ಅಪೋಸ್ ಮಾಡ್ಕೊಂಡಿರ್ತಾರಲ್ವಾ. ಈಗ ಕಾರ್ತಿಕ್ ಅವ್ರಿಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ಕಾರ್ತಿಕ್ ನ ದೂರ ಮಾಡ್ಕೊಂಡಿದ್ದು ಇಬ್ರು ಈ ತರ ಒಪಿನಿಯನ್ ಕ್ರಿಯೇಟ್ ಆಗಿ. ಯಾಕಂದ್ರೆ ಇವರು ಅದನ್ನೇ ಮಾಡ್ತಾ ಇದ್ರು. ವಿನಯ್ ಮಾತ್ರ ಹೇಳೋದು ಮಾತ್ರ ಇನ್ಫ್ಲೂಯೆನ್ಸ್, ಇವ್ರದ್ದು ಯಾರ್ದು ಇನ್ಫ್ಲೂಯೆನ್ಸ್ ಅಲ್ಲ, ಅವ್ರದ್ದು ಗುಂಪುಗಾರಿಕೆ, ಇವ್ರದ್ದು ಮಾತ್ರ ಫ್ರೆಂಡ್ಶಿಪ್. ಅದೇ ಅದು ಎಲ್ರದ್ದು ತಪ್ಪಿದೆ, ಎಲ್ರದ್ದು ತಪ್ಪು ಬಂದೇ ಬರುತ್ತೆ. ಎಲ್ರು ಯಾಕೆಂದ್ರೆ ಇಲ್ಲಿ ಎಲ್ರು ಸರಿ ಅಂತ ಹೇಳಕ್ ಆಗಲ್ಲ. ಈಗ ನಾನೇನೋ ಒಂದು ಒಪಿನಿಯನ್ ಹೇಳ್ತೀನಿ ಅಂದ್ರೆ ನನ್ಗೆ 100% ಕರೆಕ್ಟ್ ಅಂತ ಹೇಳಕ್ಕೆ ಆಗೋದಿಲ್ಲ. ನಮ್ಗೆ ಆ ಕನ್ಕ್ಲೂಷನ್ ಸಿಗೋದೇ ಸ್ಯಾಟರ್ಡೇಸ್. ಸುದೀಪ್ ಸರ್ ಬಂದಾಗ ನೀವು ಇದ್ರಲ್ಲಿ ತಪ್ಪು ಮಾಡಿದ್ರಿ, ಇಲ್ಲ ನೀವು ಹೀಗೆ ನಡ್ಕೊಳ್ಳಿ ಅಂತ ಹೇಳಿದವ್ರಿಗೂ ಅಲ್ಲಿ ಯಾರಿಗೂ ಯಾರು ಸರಿ ಯಾರು ತಪ್ಪು ಅಂತ ಗೊತ್ತೇ ಇರೋದಿಲ್ಲ. ಈಗ ಏನೋ ಒಂದು ಲೈನ್ ನಾವು ಹೇಳ್ತೀವಿ, ಏನೋ ಒಂದು ಒಪಿನಿಯನ್ ಫಾರ್ಮ್ ಮಾಡ್ತೀವಿ ಅಂದ್ರೆ ಅದು ಇಂಟೆನ್ಷನಲಿ ಇಲ್ದೇನೂ ಇರಬಹುದು. ಆ ಒಂದು ಫ್ಲೋಲ್ ಬಂದು ಇಲ್ಲ ನೀನು ಹಿಂಗೆ ಮಾಡಿದ್ರಿಂದನೇ ಇರಬಹುದು ಅಂತ. ಯಾಕೆಂದ್ರೆ ಹೇಳಿದ್ನಲ್ಲ, ನಮಗೆ ಬೇರೆ ಪ್ರಪಂಚನೇ ಇಲ್ಲ. ಅಲ್ಲಿ ವಿಷಯಗಳನ್ನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಇವ್ರು ಯಾಕೆ ಹಿಂಗಂದ್ರು, ಇವ್ರು ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ರು, ಇವ್ರು ಯಾಕೆ ಹಿಂಗೆ ಮಾಡಿದ್ರು, ಓ ಆವತ್ತು ಹಂಗಾಗಿದ್ದಕ್ಕೆ ಇವತ್ತು ಇವ್ರು ಏನಾದ್ರು ಹೀಗೆ ಮಾಡ್ತಿದಾರ ಅಂತ ಆಕ್ಯುಪೈ ಮಾಡ್ಕೋತಾ ಇರ್ತೀವಿ ನಾವು. ಹಾಗಾಗಿ ಈ ಒಪಿನಿಯನ್ಸ್ ಬರುತ್ತೆ ಹೊರತು ಯಾರು ಇಂಟೆನ್ಷನಲಿ ಐ ಡೋಂಟ್ ಥಿಂಕ್ ಸೊ ಆ ಥರ ಮಾಡ್ತಾರೆ ಅಂತ. ಅಂಡ್ ಕೆಲವ್ರಿಗೆ ಈ ಗೇಮ್ ಚೆನ್ನಾಗಿ ಗೊತ್ತಿದೆ. ಬಿಗ್ ಬಾಸ್ ಅಂದ್ರೆ ಹೇಗೆ ಅನ್ನೋದು ಒಂದಷ್ಟು ಜನಕ್ಕೆ ಗೊತ್ತಿರೋದ್ರಿಂದ ಬಹುಶಃ ಹಂಗೆ ಆಡ್ತಾ ಇರ್ಬೋದೇನೋ. ಐ ಡೋಂಟ್ ನೋ.